ಸೊ ಫೌಂಡೇಶನ್ ಅಪ್ಲಿಕೇಶನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ವರ್ಕ್ ಮಾಡುವ ಮಿಸ್ಟೇಕ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಲ್ಲಿ ಪ್ಯಾಚಿ ಆಗುತ್ತೆ. ಕೆಲವೊಂದ್ಸಲ ಪ್ರಾಡಕ್ಟು ಬ್ಲೆಂಡೇ ಆಗಿರಲ್ಲ, ಕೆಲವೊಂದ್ಸಲ ಕೆಲವೊಂದು ಜಾಗದಲ್ಲಿ ತುಂಬಾ ಪ್ರಾಡಕ್ಟ್ ಇರುತ್ತೆ, ಕೆಲವೊಂದ್ ಕಡೆ ಪ್ರಾಡಕ್ಟ್ಸ್ ಇರಲ್ಲ. ಆ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ನೀವು ಚೆಕ್ ಮಾಡ್ಕೋಬೇಕು ವರ್ಕ್ ಮಾಡುವಾಗ. ಎಸ್ಪೆಷಲಿ ನೋಸ್ ಸೈಡ್ಸ್ ನೀಟಾಗಿ ಪ್ರಾಡಕ್ಟ್ ಕನೆಕ್ಟೆಡ್ ಆಗಿದೆಯಾ, ಪ್ಯಾಕ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಕೆಲವೊಂದ್ಸಲ ಈ ಜಾಗದಲ್ಲಿ ನಿಮಗೆ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹಾಗೆ ಇರುತ್ತೆ ಪ್ರಾಡಕ್ಟು. ಸೊ ನೆಕ್ಸ್ಟು ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದ ಕನ್ಸೀಲಿಂಗ್. ಸೊ ಫೇಸ್ನ ಮತ್ತೆ ಒಂದು ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸೊ ಒನ್ಸ್ ಅಗೇನ್ ಐ ಆಮ್ ಯೂಸಿಂಗ್ ಎ ಯುರೋಪ್ ಗರ್ಲ್ ಕನ್ಸೀಲರು. ಸೊ ಇಟ್ ಈಸ್ ಲೈಕ್ ಎ ಫೇರ್ ಕನ್ಸೀಲರ್. ಸೊ ಈ ಕನ್ಸೀಲರ್ ಹಾಕಿದ್ಮೇಲೆ ಒನ್ಸ್ ಅಗೇನ್ ಒನ್ ಮೋರ್ ಕನ್ಸೀಲರ್ ಐ ಆಮ್ ಗೋಯಿಂಗ್ ಟು ಯೂಸ್. ಸೊ ಏನ್ ಶೇಡ್ ಇದು? ಸೊ ಲಿಟಲ್ ಬಿಟ್ ಆಫ್ ಆರೆಂಜಿಶ್ ಇದೆ ಅಲ್ವಾ? ಸೊ ಸ್ಕಿನ್ ಅಲ್ಲಿರುವಂತ ಪ್ರಾಬ್ಲಮ್ಸ್ ನ ಮತ್ತೆ ಲೈಟ್ ಆಗಿ ಕವರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಟಾರ್ಟ್ ಕನ್ಸಿಲರ್ ಕೊಡಿ, ಟಾರ್ಟ್ ಕನ್ಸಿಲರ್, ಲೈಟ್ ಶೇಡ್. ಸೊ ಒನ್ ಮೋರ್ ಕನ್ಸಿಲರ್ ಐ ಆಮ್ ಯೂಸಿಂಗ್. ಸೊ ಟಾರ್ಟ್ ಶೇಪ್ ಟೇಪ್. ಸೊ ಇದು ಫೇರ್ ಇದು. ಸೊ ದಿಸ್ ಇಸ್ NE1, ಸಾರಿ 12N ಅಂತ ನಂಬರು. ಸೊ ಫೇರ್. ಸೊ ಒನ್ ಮೋರ್ ಕನ್ಸೀಲರ್. ಸೊ ಸ್ವಲ್ಪ ಡಿಫೈನಿಂಗ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ನಲ್ಲಿ. ಸೊ ಒಂದು ಸ್ವಲ್ಪ ಲಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ನ. ಸೊ ಯೂಶಲಿ ಎಲ್ಲೆಲ್ಲ ನಾವು ಹೈಲೈಟ್ ಮಾಡ್ತೀವಿ ಅಂದ್ರೆ ಫೇಸ್ ನಲ್ಲಿ ಏನಕ್ಕೆ ಹೈಲೈಟ್ ಮಾಡ್ತೀವಿ? ಡೈರೆಕ್ಟ್ ಆಗಿ ಬರೀ ಫೌಂಡೇಶನ್ ಸಾಕಲ್ಲ, ಹೈಲೈಟ್ ಮಾಡೋ ರೀಸನ್ ಏನು? ಕೇಳಿಸ್ತಿಲ್ಲ? ಸೊ ಹೈಲೈಟಿಂಗ್ ಅಂಡ್ ಕೌಂಟರಿಂಗ್ ಬಂದು ಫೇಸ್ಗೆ ಪ್ರಾಪರ್ ಡೈಮೆನ್ಷನ್ಸ್ ಕೊಡೋದಕ್ಕೋಸ್ಕರ. ಇವಾಗ ನಿಮ್ಗೊಂದು ಗೋಡೆನಲ್ಲಿ ಫುಲ್ ಬರೀ ವೈಟ್ ಪೇಂಟ್ ಮಾಡಿಟ್ರೆ ಹೇಗಿರುತ್ತೆ, ಅದರಲ್ಲಿ ನೀವು ಒಂದು ಚಿತ್ರ ಬಿಡಿಸಿದ್ರೆ ಹೇಗಿರುತ್ತೆ, ಸೊ ಅದೇ ರೀತಿ ಫೇಸ್ ನಲ್ಲೂ ಅಷ್ಟೇ. ನೀವು ಜಸ್ಟ್ ಒಂದು ನಾರ್ಮಲ್ ಪೇಂಟ್ ಮಾಡ್ದಂಗೆ ಬರೀ ಫೌಂಡೇಶನ್ ಹಾಕಿದವಾಗ ಫೇಸ್ಗೆ ಪ್ರಾಪರ್ ಡೈಮೆನ್ಷನ್ ಸಿಕ್ಲಿಲ್ಲ ಅಂದ್ರೆ ಫೇಸ್ ಚೆನ್ನಾಗಿ ಕಾಣಲ್ಲ. ಸೊ ನಿಮ್ಗೆ ಎಲ್ಲೆಲ್ಲ ಹೈಲೈಟಿಂಗ್ ಮಾಡಬೇಕು, ಕೆಲವೊಂದು ಫೇಸ್ ಫೀಚರ್ಸ್ ನ ಲಿಫ್ಟ್ ಮಾಡಬೇಕಾಗತ್ತೆ, ಅದನ್ನ ನಾವು ಹೈಲೈಟಿಂಗ್ ಅಂತ ಹೇಳ್ತೀವಿ. ಕೆಲವೊಂದು ಫೇಸ್ ಅಲ್ಲಿ ಫೀಚರ್ಸ್ ನ ಹೈಡ್ ಮಾಡಬೇಕಾಗತ್ತೆ,
ಅದನ್ನ ನಾವು ಬಂದು ಕಾಂಟೋರಿಂಗ್ ಅಂತ ಹೇಳ್ತೀವಿ. ಯೂಶಲಿ ಹೈಲೈಟಿಂಗ್ ಬಂದು ಸೊ ಇನ್ ಬಿಟ್ವೀನ್ ಯುವರ್ ಐಬ್ರೋಸ್ ಟುವರ್ಡ್ಸ್ ಫೋರ್ ಹೆಡ್, ನೋಸ್ ಲೈಕ್ ನೋಸ್ ಬ್ರಿಡ್ಜ್ ಅಂತ ಹೇಳ್ತೀವಿ, ಸೈಡ್ಸ್ ಆಫ್ ನೋಸ್ ಕೂಡ ನಾವು ಸ್ವಲ್ಪ ಹೈಲೈಟ್ ಮಾಡ್ತಾ ಇದೀವಿ ಇವಾಗಿನ ಟೆಕ್ನಿಕಲ್ಲಿ. ಅದೇ ರೀತಿ ಅಂಡರ್ ಐ, ಅಪ್ಪರ್ ಲಿಪ್ಪು ಮತ್ತೆ ಚಿನ್ನು, ಅದೇ ರೀತಿ ನಿಮ್ಮ ಸೈಡ್ಸ್ ಆಫ್ ದ ಚಿನ್. ಸೊ ಇದನ್ನೆಲ್ಲ ಬಂದು ನಾವು ಜಾ ಲೈನ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ನಾವು ಹೈಲೈಟ್ ಮಾಡುವಾಗ ಫೇಸ್ ನಲ್ಲಿ ಸಿಕ್ಕಾಪಟ್ಟೆ ಹೈ ಎಂಡ್ ಆಗಿ ನಿಮ್ಗೊಂದು ಫೇಸ್ ಫೀಚರ್ಸ್ ಎನ್ಹಾನ್ಸ್ ಆಗುತ್ತೆ. ಪ್ಲಸ್ ಕೆಲವೊಂದು ಫೇಸ್ ನೋಡಿರ್ಬೋದು ನಿಮ್ಗೆ. ಸೊ ಕೌಂಟರಿಂಗು ಹೈಲೈಟಿಂಗ್ ಮಾಡಿದ್ಮೇಲೆ ಫೇಸ್ ನೋಡೋದಕ್ಕೇನೆ ಸಿಕ್ಕಾಪಟ್ಟೆ ಹೈ ಎಂಡ್ ಆಗಿ ಕಾಣುತ್ತೆ. ಸೊ ಈ ತರ ನೀವು ವರ್ಕ್ ಮಾಡುವಾಗ ಸೊ ಮೇಕಪ್ ನಿಮ್ಗೆ ಎನ್ಹಾನ್ಸ್ ಮಾಡಿ ಕೊಡುತ್ತೆ. ಕೆಲವೊಂದು ಫೇಸ್ ನಲ್ಲಿ ಫೀಚರ್ಸ್ ತುಂಬಾ ಹೈಡ್ ಆಗಿರುವಾಗ ಅದನ್ನ ಲಿಫ್ಟ್ ಮಾಡಕ್ಕೆ ಈ ಒಂದು ಟೆಕ್ನಿಕ್ಸ್ ಎಲ್ಲ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇವಾಗ ನೋಡಿ, ನಾನು ಇನ್ನು ಕೌಂಟರಿಂಗೇ ಮಾಡಿಲ್ಲ, ಆದ್ರೆ ಕೌಂಟರಿಂಗ್ ಮಾಡಕ್ ಮುಂಚೆನೆ ಸೊ ಆಲ್ರೆಡಿ ನನ್ನ ಫೇಸ್ ನಲ್ಲಿ ಸಿಕ್ಕಾಪಟ್ಟೆ ಹೈ ಎಂಡ್ ಆಗಿ ಲಿಫ್ಟ್ ಆಗಿರೋದ್ರಿಂದ ನಿಮ್ಗೆ ಆಟೋಮೆಟಿಕ್ ಆಗಿ ಕೌಂಟರಿಂಗ್ ಮಾಡಿರೋಂಥ ಎಫೆಕ್ಟ್ ಆಲ್ರೆಡಿ ಬಂದಿದೆ. ಸಪೋಸ್ ಇಫ್ ಯು ವಾಂಟ್ ಟು ಗೋ ವಿತ್ ಎ ಕೌಂಟರಿಂಗ್ ಯು ಕ್ಯಾನ್ ಗೋ ವಿತ್. ಅದರ್ವೈಸ್ ನೀವು ಏನಾದ್ರೂ ಮೂರ್ತಮ್ ಲುಕ್ ಎಲ್ಲ ಮಾಡ್ತೀರಾ ಅಂದ್ರೆ ಡೇ ಲುಕ್ಗೆ ಕೌಂಟರಿಂಗ್ ನ ಅವಾಯ್ಡ್ ಮಾಡಿ ಜಸ್ಟ್ ಫೇಸ್ ನ ಫೀಚರ್ಸ್ ನ ಆಡ್ ಮಾಡೋದ್ರ ಮೂಲಕ ಲೈಕ್ ಜಸ್ಟ್ ಹೈಲೈಟ್ ಮಾಡೋದ್ರಲ್ಲೇ ನೀವು ನಿಲ್ಲಿಸ್ಕೋಬಹುದು. ಸೊ ಕೌಂಟರಿಂಗ್ ಮಾಡ್ಲೇಬೇಕು ಅಂತ ಏನಿಲ್ಲ. ಎಸ್ಪೆಷಲಿ ಇಫ್ ಯು ಆರ್ ಗೋಯಿಂಗ್ ವಿತ್ ಎ ಮೂರ್ತಮ್ ಡೇ ಲುಕ್ ಅಂತ ಹೇಳ್ತೀವಿ, ಆ ಲುಕ್ ಅಲ್ಲೆಲ್ಲ ನೀವು ಕೌಂಟರಿಂಗ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಸೊ ಈ ಒಂದು ಫೇಸ್ ಫೀಚರ್ಸ್ ಆಡ್ ಆಗೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಗೋ ವಿತ್ ಎ ಪೌಡರ್. ಸೊ ಪೌಡರ್ ಮತ್ತೆ ಒನ್ಸ್ ಅಗೇನ್ ಐ ಆಮ್ ಯೂಸಿಂಗ್ ಎ ಟ್ರಾನ್ಸ್ಲೂಸೆಂಟ್ ಪೌಡರ್. ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ ಒನ್ಸ್ ಅಗೇನ್ ಫ್ರಮ್ ಎ ಯುರೋಪ್ ಗರ್ಲ್. ಸೊ ಸಪೋಸ್ ಇಫ್ ಯು ವಾಂಟ್ ಟು ಪರ್ಚೇಸ್ 3 ಶೇಡ್ಸ್, ಎನಿ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಲ್ಲಿ 3 ಶೇಡ್ಸ್ ಪರ್ಚೇಸ್ ಮಾಡಿದ್ರೆ ಸಾಕು. ಒನ್ ಇಸ್ ಫೇರ್, ಟೋಪೇಸ್ ಅಂಡ್ ಬೇಜ್. 3 ಶೇಡ್ಸ್ ಇದ್ರೆ ಸಾಕು ನಿಮ್ಗೆ. ಸೊ ಪೌಡರ್ಸ್ ಅಲ್ಲೂ ಬೇರೆ ಬೇರೆ ಪೌಡರ್ಸ್ ಇದೆ. ಬನಾನಾ ಪೌಡರ್ ಅಂತ ಹೇಳ್ತೀವಿ, ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಹೇಳ್ತೀವಿ, ಕಾಂಪ್ಯಾಕ್ಟ್ ಪೌಡರ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಏನ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕಾಗತ್ತೆ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಸೊ ನನ್ನ ಟ್ರಾನ್ಸ್ಲೂಸೆಂಟ್ ಪೌಡರ್. ಸೊ ನಾನು ಆಲ್ರೆಡಿ 3 ಶೇಡ್ ಹೇಳಿದ್ದೀನಿ ನಿಮ್ಗೆ, 3 ಶೇಡ್ ಪರ್ಚೇಸ್ ಮಾಡ್ಕೊಂಡ್ರೆ ಸಾಕು. ಓಪನ್ ಇಟ್. ಮೇಕಪ್ ಸ್ಪಾಂಜ್ ಇತ್ತು. ಹಾ, ಇನ್ನು ಬೇರೆ ನನ್ನ ಕೈಗೆ ಹಾಕೊಳ್ಳೋದು. ಈಗ ಕವರ್ ತೆಗಿ, ಅದು ಕವರ್ ಕೊಡಿ ಅಲ್ಲಿ. ಸೊ ಯಾವಾಗಲೂ ಅಷ್ಟೇ ಪೌಡರ್ನ ನೀವು ಯೂಸ್ ಮಾಡುವಾಗ ಸೊ ಆಲ್ವೇಸ್ ಗೋ ವಿತ್ ಎ ಮೇಕಪ್ ಸ್ಪಾಂಜ್. ಸೊ ನಿಮ್ಮ ಪೌಡರ್ ಪಫ್ ಇಟ್ಕೊಂಡು ವಾಕ್ ಮಾಡಿ. ಡೈರೆಕ್ಟ್ ಆಗಿ ಪೌಡರ್ನ ಇವಾಗಿರುವಂತ ಬೇಕಿಂಗ್ ಟೆಕ್ನಿಕ್ ಆಗಲಿ ಅಥವಾ ನೀವು ಪೌಡರ್ನ ನೀಟಾಗಿ ಲಾಕ್ ಮಾಡಬೇಕು ಅಂದ್ರೆ ಖಂಡಿತ ನಿಮಗೆ ನಾರ್ಮಲ್ ಆಗಿ ಪೌಡರ್ನ ಯೂಸ್ ಮಾಡೋದ್ರ ಜೊತೆಗೆ ನೀವು ಪೌಡರ್ನ ಪ್ಯಾಕ್ ಮಾಡಬೇಕಾಗತ್ತೆ. ಸೊ ಲೈಟ್ ಶೇಡ್. ಸೊ 2 ಶೇಡ್ ಯೂಸ್ ಮಾಡ್ತೀನಿ, ಎಸ್ಪೆಷಲಿ ಅಂಡರ್ ಎಲ್ಲೆಲ್ಲ ಬಂದು. ಸೊ ಐ ಆಮ್ ಗೋಯಿಂಗ್ ವಿತ್ ಎ ಲೈಟ್ ಲೈಕ್ ಫೇರ್ ಪೌಡರ್. ಸೊ ಅದೇ ನಾನು ಬೇರೆ ಕಡೆ ಎಲ್ಲ ಬಂದು ಐ ಆಮ್ ಗೋಯಿಂಗ್ ವಿತ್ ಎ ಬೇಜ್ ಕಲರ್. ಸೊ ಫಸ್ಟ್ ಐ ಆಮ್ ಗೋಯಿಂಗ್ ವಿತ್ ಎ ಫೇರ್ ಪೌಡರ್. ಆಲ್ವೇಸ್ ಇಫ್ ಯು ಆರ್ ಯೂಸಿಂಗ್ ಎ ಟ್ರಾನ್ಸ್ಲೂಸೆಂಟ್ ಪೌಡರ್, ಸೊ ಯೂಶಲಿ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎನಿ ಕ್ರೀಮ್ ಆರ್ ಲಿಕ್ವಿಡ್ ಫೌಂಡೇಶನ್ಸ್ನ ಲಿಕ್ವಿಡಿಟಿ ಅಥವಾ ಕ್ರೀಮ್ ಏನಿದೆ ಅದನ್ನ ಲಾಕ್ ಮಾಡೋಕ್ಕೋಸ್ಕರ ಯಾವಾಗಲೂ ಟ್ರಾನ್ಸ್ಲೂಸೆಂಟ್ ಪೌಡರ್ ಸಪೋರ್ಟ್ ಆಗುತ್ತೆ ನಿಮಗೆ. ಸೊ ಅದೇ ಡ್ರೈ ಸ್ಕಿನ್ಗೆ ಯಾವಾಗಲೂ ಕಾಂಪ್ಯಾಕ್ಟ್ ಬೇಡ. ಸಪೋಸ್ ನೀವು ಡ್ರೈ ಸ್ಕಿನ್ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಫೈನಲ್ ಆಗಿ ಎಲ್ಲ ಮೇಕಪ್ ಮುಗಿಸಿ ಇನ್ನೇನು ಕಳಿಸ್ತೀರಾ ಅನ್ನೋವಾಗ ಒಂದ್ಸಲ ಕಾಂಪ್ಯಾಕ್ಟ್ ಪೌಡರ್ನ ಹಾಕಿ ಫುಲ್ ಫೇಸ್ನ ಒನ್ಸ್ ಅಗೇನ್ ಕಾಂಪ್ಯಾಕ್ಟ್ ಪೌಡರ್ ಇಸ್ ಎ ಪ್ರೆಸ್ಡ್ ಫೌಂಡೇಶನ್. ಓಕೆನಾ? ಸೊ ಅದು ಕೂಡ ಫೌಂಡೇಶನ್ ಆಗಿರೋದ್ರಿಂದ ನಿಮಗೆ ಎಲ್ಲಾದ್ರೂ ಕೆಲವೊಂದ್ ಕಡೆ ಫೌಂಡೇಶನ್ ಕ್ಲೀನ್ ಆಗಿ ಬ್ಲೆಂಡ್ ಆಗಿಲ್ಲ, ಕೆಲವೊಂದ್ ಕಡೆ ಪ್ಯಾಚಿ ಇದೆ, ಆ ಥರ ಇದ್ದಾಗ ಮಾತ್ರ ಕಾಂಪ್ಯಾಕ್ಟ್ ಹೆಲ್ಪ್ ಆಗುತ್ತೆ. ಬಟ್ ಆಲ್ವೇಸ್ ಯು ನೀಡ್ ಟು ಗೋ ವಿತ್ ಎ ಟ್ರಾನ್ಸ್ಲೂಸೆಂಟ್ ಪೌಡರ್ ಇಸ್ ದ ಬೆಸ್ಟ್. ಸೊ ಯಾವಾಗಲೂ ಅಷ್ಟೇ ನಿಮಗೆ ಮೇಕಪ್ಗೆ ಟ್ರಾನ್ಸ್ಲೂಸೆಂಟ್ ಪೌಡರ್ನೇ ಯೂಸ್ ಮಾಡಬೇಕು. ಸೊ ನಾನು ಇವತ್ತು 2 ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲ ನಾನು ಲೈಟ್ ಲೈಕ್ ಹೈಲೈಟ್ ಮಾಡಿದ್ದೀನಿ ಅಲ್ಲಿ ಬಂದು ನಾನು ಫೇರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಬೇರೆ ಕಡೆ ಬಂದು ಐ ಆಮ್ ಗೋಯಿಂಗ್ ಟು ಯೂಸ್ ಮೈ ಒನ್ ಮೋರ್ ಶೇಡ್. So this is my beige.
on this side. So directly I'm going with my compact. ಸೊ ನಾವು ಎಲ್ಲೆಲ್ಲ ನಾನು ಕೌಂಟರಿಂಗ್ ಮಾಡಬೇಕು ಅನ್ಸುತ್ತೋ ಆ ಜಾಗದಲ್ಲಿ ನಾನು ಡೈರೆಕ್ಟ್ ಆಗಿ ಕೌಂಟರಿಂಗ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಐ ಆಮ್ ಯೂಸಿಂಗ್ ಮೈ, ಸೊ ದಿಸ್ ಇಸ್ ಡಾರ್ಕ್ ಶೇಡ್. ಸೊ ದಿಸ್ ಇಸ್ EG12 ಕೋಕೋ. ಸೊ ಇದು ಕೂಡ ನಿಮ್ಗೆ ಯುರೋಪ್ ಗರ್ಲಿಂದಾನೆ ಕೋಕೋ ಕಲರು. ಸೊ ಇದನ್ನ ನಾನು ಕೌಂಟರಿಂಗ್ ಎಲ್ಲೆಲ್ಲ ಮಾಡಬೇಕು ಅಂತ ಅನ್ಸಿತ್ತು ಅಲ್ಲಿ ಬಂದು ನಾನು ಇವಾಗ ಸೊ ಐ ಆಮ್ ಗೋಯಿಂಗ್ ವಿತ್ ಎ ಪೌಡರ್. ಸೊ ಅದೇ ರೀತಿ ನನ್ಗೆ ಇಲ್ಲಿ ಕೂಡ ಒಂದು ಸ್ವಲ್ಪ ಕೌಂಟರಿಂಗ್ ಎಫೆಕ್ಟ್ ಬೇಕು, ಅದಕ್ಕೋಸ್ಕರ ಈ ಜಾಗದಲ್ಲೂ ನಾನು ಸ್ವಲ್ಪ ಅದೇ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಸೊ ಅವರ ಬಿಲೋ ದ ಜಾ ಲೈನ್, ಸೊ ಇಲ್ಲಿ ಕೂಡ ನನಗೆ ಒಂದು ಲೈಟಾಗಿ ಒಂದು ಕೌಂಟರಿಂಗ್ ಎಫೆಕ್ಟ್ನ ತಗೋಬಹುದು. ಸೊ ಎಲ್ಲ ನಿದ್ದೆ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆಯಾ ಕ್ಲಾಸು? ಈಸಿ ಅನ್ನಿಸ್ತಾ ಇದೆಯಾ? ಸುಸ್ತಾಗ್ತಾ ಇದ್ದೀರಾ ಎಲ್ಲ? ಸೊ ನನ್ಗೊಂದ್ಸಲ ಕ್ಲಾಪ್ಸ್ ಬೇಕು. ಎಲ್ಲ ಸುಸ್ತಾಗಿದ್ದೀರಾ ಅನ್ನಿಸ್ತಾ ಇದೆ ನನಗೆ. ಓಕೆನಾ? ಈಸಿಯಾಗಿ ಅನ್ನಿಸ್ತಾ ಇದೆಯಾ? ಏನಾದರೂ ಡೌಟ್ ಹೇಳ್ಕೊಡೋವಾಗ? ಈಸಿಯಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಒನ್ಸ್ ಅಗೇನ್ ಸೊ ನಾನು ಈಗಲೇ ಹೈಲೈಟಿಂಗು ಮತ್ತೆ ಬ್ರೈಟಿಂಗ್ ಮಾಡ್ಕೊಂಬಿಡ್ತೀನಿ. So this is from Europe Girl. So this is my blusher. Okay. So ನೀವು according to the skin tone you can select the blusher. So ಇವಾಗ ನಾನು ಮೆರೂನ್ ಯೂಸ್ ಮಾಡಿರೋದ್ರಿಂದ ಲೈಕ್ ಡ್ರೆಸ್ ಬಂದು ಮೆರೂನ್ ಇರೋದ್ರಿಂದ ಸೊ ಐ ಆಮ್ ಗೋಯಿಂಗ್ ವಿತ್ ಲಿಟಲ್ ಬಿಟ್ ಆಫ್ ಲೈಕ್ ಈ ಒಂದು 2 ಶೇಡ್ ನಾನು ಮ್ಯಾಚ್ ಮಾಡ್ಕೊಳ್ಳೋವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಈ 2 ಶೇಡ್ ಬಂದು ನಿಮಗೆ ಡಸ್ಕಿ ಸ್ಕಿನ್ ಯೂಸ್ ಮಾಡಿ, ಈ 3 ಶೇಡ್ ನ ನೀವು ಫೇರು ಮೀಡಿಯಂ ಯೂಸ್ ಮಾಡ್ಕೋಬಹುದು. ಇದೆರಡು ನಾನು ಬಂದು ಮತ್ತೆ ಮೀಡಿಯಂ ಯೂಸ್ ಮಾಡ್ಬೋದು. ಸೊ ನಾನು ಈ 2 ಶೇಡ್ ನ ತಗೊಂಡು ಮಿಕ್ಸ್ ಮಾಡಿ ಐ ಆಮ್ ಗೋಯಿಂಗ್ ವಿತ್ ಮೈ ನ್ಯೂ ಬ್ಲಷರ್. ಯಾವಾಗಲೂ ಅಷ್ಟೇ ಬ್ಲಷರ್ ಎಲ್ಲ ಫೈನಲ್ ಮೂಮೆಂಟ್ ಇರೋದ್ರಿಂದ ಯಾವಾಗಲೂ ಅಷ್ಟೇ ಡೈರೆಕ್ಟ್ ಆಗಿ ಹಾಕಬೇಡಿ, ಫಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದರೂ ಮೇಕಪ್ ಸರಿ ಹೋಗಿಲ್ಲ ಅಂತ ಅನ್ಸಿದ್ರೆ ಲೈಕ್ ನೀವು ಯೂಸ್ ಮಾಡಿರೋಂಥ ಬ್ಲಷರ್ ನಿಮಗೆ ತುಂಬಾ ಹೈಲೈಟ್ ಆಗ್ತಾ ಇದೆ ಅಂದ್ರೆ ಸೊ ನೀವು ಚೆಕ್ ಮಾಡ್ಕೊಂಡು ಯೂಸ್ ಮಾಡಿ. ಸ್ಮೈಲ್ ಪ್ಲೀಸ್. ಸೊ ಸ್ಮೈಲ್ ಮಾಡುವಾಗ ನಿಮ್ಗೆ ಏನು ಎಕ್ಸ್ಟ್ರಾ ಸ್ಕಿನ್ ಬರ್ತಾ ಇದೆ ಆ ಜಾಗಕ್ಕೆ ಮಾತ್ರ ಬ್ಲಷರ್ ಹಾಕಿದ್ರೆ ಸಾಕು. ಸೊ ಯಾವಾಗಲೂ ಅಷ್ಟೇ ಬ್ಲಷರ್ನ ನೀವು ಆಪಲ್ ಆಫ್ ದ ಚೀಕ್ಸ್ ಅಲ್ಲಿ ಹಾಕುವಾಗ ಸೊ ಇಲ್ಲಿ ಅಪ್ಲೈ ಮಾಡಿ ಅದನ್ನ ಹಾಗೆ ಟಿಲ್ ಯುವರ್ ಫೋರ್ ಹೆಡ್, ಸೊ ನಿಮ್ಮ ಕಾರ್ನರ್ ಟೆಂಪಲ್ ಏರಿಯಾವರೆಗೂ ಮೂವ್ ಮಾಡಿ, ಅವಾಗಲೇ ನಿಮಗೆ ಬ್ಲಷರ್ ತುಂಬಾ ಚೆನ್ನಾಗಿ ಕಾಣೋದು. ಸೊ ಬರೀ ಆಪಲ್ ಆಫ್ ದ ಚೀಕ್ ಮಾತ್ರ ಹಾಕ್ಬಿಟ್ರಿ ಅಂದ್ರೆ ಬಫೂನ್ ತರ ಕಾಣ್ತಾರೆ ಬ್ರೈಡ್ಸ್. ಕೆಲವರು ಬ್ರೈಡ್ಸ್ ಎಲ್ಲ ನೋಡಿರ್ತೀರಾ, ಸೊ ಮೇಕಪ್ ಅಲ್ಲಿ ಬರೀ ಇಲ್ಲಿ ಮಾತ್ರ ಬ್ಲಷರ್ ಇದ್ದವಾಗ ಯಾವ ತರ ಕಾಣುತ್ತೆ ಫೇಸು ಅಂತ. ಸೊ ಆ ಒಂದು ಮಿಸ್ಟೇಕ್ಸ್ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ಬ್ಲಷರ್ ಈಸ್ ತುಂಬಾ ಇಂಪಾರ್ಟೆಂಟು. ಯೂಶಲಿ ಬ್ಲಷರ್ ಏನಕ್ಕೆ ಯೂಸ್ ಮಾಡ್ತೀವಿ? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಬ್ಲಷರ್? ಬ್ಲಷರ್ ಹಾಕೋದ್ರಿಂದ ಏನು? ಹಾಕ್ದೇನೆ ಬಿಡ್ಬೋದಲ್ಲ, ಚೀಕ್ ಹೈಲೈಟ್ ಆಗತ್ತಾ? ಸೂಪರ್. ಹೆಲ್ತಿ ಸ್ಕಿನ್, ಎಸ್ಪೆಷಲಿ ನಿಮ್ಗೆ ಇಲ್ಲಿರೋಂಥ ಸ್ಕಿನ್ ಅಲ್ಲಿ ಬ್ಲಡ್ ವೆಸಲ್ಸು ತುಂಬಾ ಚೆನ್ನಾಗಿ ಕಾಣಿದ್ರೆ ಮಾತ್ರನೇ ನಿಮ್ಗೆ ಲುಕ್ ಚೆನ್ನಾಗಿರೋದು. ಅದಕ್ಕೋಸ್ಕರನೇ ನಾವು ಈ ತರ ಶೇಡ್ಸ್ ನಾವು ಮ್ಯಾಚ್ ಮಾಡೋದು, ಬೇರೆ ಏನಕ್ಕೂ ಅಲ್ಲ. ಸೊ ನಾವು ಯಾವ್ದಾದ್ರು ಒಂದು ಬ್ಲಷರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಬ್ಲಷರ್ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. So we'll go with a highlighting. So once again I'm using a fan brush. So fan brush idu so Europe Girl indane. So once again so ಸ್ವಲ್ಪ ಹೈಲೈಟ್ ಆಗೋದಕ್ಕೋಸ್ಕರ ಐ ಆಮ್ ಯೂಸಿಂಗ್ ದೀಸ್ 2 ಶೇಡ್ಸ್. ಸೊ ತುಂಬಾ ಲೈಟ್ ಆಗಿ ಹಾಕೊಳ್ಳೋಣ. ಫೇಸ್ ತುಂಬಾ ಫೇರ್ ಇದೆ.